ಬಿಗ್ ಬಾಸ್ ಒಳಗಡೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಬಟ್ ಹೊರಗಡೆ ಬಂದ್ಬಿಟ್ಟು ಸಸ್ಟೈನ್ ಆಗೋದಿದೆಯಲ್ಲ, ನೋಡಿ ಅಲ್ಲಿ ಹೋಗಿ ಬಂದಮೇಲೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆ ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಕಾರ್ ಇರಬೇಕು, ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಡ್ರೈವರ್ ಇರಬೇಕು, ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಒಂದಷ್ಟು ಪಿ ಎ ಇರಬೇಕು, ಯಾರಾದರೂ ಕರೆದ್ರೆ ಹೋಗೋವಂಥ ಕೆಪಾಸಿಟಿ ಇರಬೇಕು. ಸಾಕಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ಹೊರಗಡೆ ಬಂದಮೇಲೆ ಅವಕಾಶಗಳು ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಸೀಸನ್ 11 ಅವ್ರಿಗೆ ನಾವು ಲೆಕ್ಕ ಹಾಕೊಂತು ಅಂತಂದರೆ ಹಾರ್ಡ್ಲಿ ಯಾರಿಗೂ ಏನೂ ಅವಕಾಶ ಸಿಕ್ಕಿಲ್ಲ. ಬಟ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದಮೇಲೆ ಆ ಬ್ರ್ಯಾಂಡ್ ಈಗ ನೋಡಿ, ಒಂದು ಡೈಮಂಡ್ ಅಂದರೆ ಚಿನ್ನದಲ್ಲೇ ಇರಬೇಕು. ಒಬ್ಬ ಬಿಗ್ ಬಾಸ್ ಕಂಟೆಸ್ಟ್ ಅಂದರೆ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ದೆನ್ ಐ ಥಿಂಕ್ ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ಬೇಕಾದ್ರೆ ಸಂಪಾದನೆ ಇರಬೇಕು. ಸಂಪಾದನೆ ಇರಬೇಕು ಅಂದರೆ ಅವಕಾಶಗಳಿರಬೇಕು. ಸೀಸನ್ 11 ಅವ್ರಿಗೆ ನನ್ನ ತಿಳಿದ ಮಟ್ಟಿಗೆ ನನಗೆ ಗೊತ್ತಿಲ್ಲ ಏನೋ ಗೋಲ್ಡ್ ಏನಂತ ಕಮೆಂಟ್ ಮಾಡ್ತಾರೆ ಅಂತ, ಯಾರಿಗೂ ಕೂಡ ಏನೂ ಅವಕಾಶ ಸಿಕ್ಕಿಲ್ಲ ಸರ್. ಸೊ ಎಲ್ಲೋ ಒಂದು ಕಡೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಮುನಾ ಮೇಡಮ್, ಐ ಥಿಂಕ್ ಶಿ ಹಸ್ ಗಾಟ್ ಅ ವೆರಿ ಗುಡ್ ಬ್ಯಾಕ್ಗ್ರೌಂಡು. ಅವ್ರ ಫ್ಯಾಮಿಲಿ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಸುರೇಶ್ ಅವರು ಇರೋದೇನೋ ಅವ್ರದ್ದೇ ಆದಂಥ ಬ್ಯಾಕ್ಗ್ರೌಂಡ್ ಇದೆ. ನಾನಿದೆ ಸರ್, ಬ್ಯಾಕ್ಗ್ರೌಂಡ್ ಇಲ್ದಿರೋರು. ನಾನು ನಿಜವಾಗ್ಲೂ ನಿಮ್ಮ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ಸ್ ಬಿನ್ 24th ನಾನು ಅಂಶನ ನೋಡಿದ್ದು. ಅದಾದಮೇಲೆ ನಾನು ಯಾವ ಕಾರ್ಯಕ್ರಮಲ್ಲೂ ಅಂಶ ನೋಡಿಲ್ಲ. ನನ್ನ ಕಮೆಂಟ್ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಸರ್ ಒಳಗಡೆ ಹೋಗೋದು ನಮಗೆ ಅವಕಾಶಗಳು ಸಿಗೋಕ್ಕೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಬೆಳೀಲಿಕ್ಕೆ. ಬಟ್ ಬಿಗ್ ಬಾಸ್ ಒಳಗಡೆ ಹೋಗಿ ಹೊರಗಡೆ ಬಂದರೆ ನಮಗೆ ಏನು ನಮಗಂತೂ ಏನೂ ಅವಕಾಶ ಸಿಕ್ಕಿಲ್ಲ. ಬೇರೆಯವ್ರಿಗೆ ಏನು ಸಿಕ್ಕಿದೆ ಅಂತೂ ನನಗಂತೂ ಡೌಟು.